ಯುರೋಪಿಯನ್ ಒಕ್ಕೂಟದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಹಲವು ವಲಯಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಅದರಲ್ಲೂ ಫ್ರೆಂಚ್ ಹಾಗೆ ಇಟಾಲಿಯನ್ ವೈನ್ ಪ್ರಿಯರಿಗಂತೂ ಇನ್ನಿಲ್ಲದ ಸಂತಸವನ್ನ ತರಿಸಿದೆ. ಉತ್ಕೃಷ್ಟ ಗುಣಮಟ್ಟದ ವೈನ್ ಕುಡಿಬೇಕು ಅನ್ನುವಂಥ ಆಸೆ ಇದ್ರೂ ದುಬಾರಿ ಅನ್ನುವಂಥ ಕಾರಣಕ್ಕೆ ಫ್ರೆಂಚ್ ವೈನ್ಗಳತ್ತ ಕೈ ಚಾಚ್ತಾ ಇರಲಿಲ್ಲ. ಅದೀಗ FTAನಿಂದ ಫ್ರೆಂಚ್ ವೈನ್ ಬೆಲೆ ಅಗ್ಗವಾಗಲಿದೆ. ಆದರೆ ಇದು ಭಾರತೀಯ ವೈನ್ ತಯಾರಕರಿಗೆ ಹೊಡೆತ ನೀಡುವಂಥ ಆತಂಕ ಮೂಡಿದೆ. ಮದರ್ ಆಫ್ ಆಲ್ ಡೀಲ್ ವೈನ್ ಪ್ರಿಯರಿಗೆ ಗುಡ್ ನ್ಯೂಸ್. ಭಾರತದಲ್ಲಿ ಅಗ್ಗವಾಗಲಿದೆ ಫ್ರೆಂಚ್ ಇಟಾಲಿಯನ್ ವೈನ್ ದರ. ಭಾರತ ಮತ್ತು ಯುರೋಪ್ ಒಕ್ಕೂಟದ ನಡುವಿನ ಬಹು ನಿರೀಕ್ಷಿತ ಮುಕ್ತ ವ್ಯಾಪಾರ ಒಪ್ಪಂದ ಘೋಷಣೆಯಾಗಿದೆ. ಮಾರುಕಟ್ಟೆ ತಜ್ಞರು ಇದನ್ನ ಅತಿ ದೊಡ್ಡ ಒಪ್ಪಂದ, ಮದರ್ ಆಫ್ ಆಲ್ ಡೀಲ್ಸ್ ಅಂತ ಬಣ್ಣಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತಿದ್ದಂತೆ ಆಟೋಮೊಬೈಲ್ ಉತ್ಸಾಹಿಗಳು ಸೇರಿದಂತೆ ಅನೇಕರಿಗೆ ಸಂತೋಷವನ್ನ ತರಿಸಿದೆ. ಅದರಲ್ಲೂ ಮುಕ್ತ ವ್ಯಾಪಾರ ಒಪ್ಪಂದ ವೈನ್ ಪ್ರಿಯರಿಗಂತೂ ಹಿರಿ ಹಿಗ್ಗುವಂತೆ ಮಾಡಿದೆ. ಗುಣಮಟ್ಟ ಮತ್ತು ಪರಂಪರೆಗಾಗಿ ಜಗತ್ತಿನಾದ್ಯಂತ ಫ್ರೆಂಚ್ ವೈನ್ಗಳಿಗೆ ಭಾರಿ ಬೇಡಿಕೆ ಇದೆ. ಜಾಗತಿಕ ಖ್ಯಾತಿಯಿಂದ ಭಾರತದಲ್ಲೂ ಫ್ರೆಂಚ್ ವೈನ್ಗೆ ಡಿಮ್ಯಾಂಡ್ ಹೆಚ್ಚಿದೆ. ಭಾರತದಲ್ಲಿ ಫ್ರೆಂಚ್ ವೈನ್ ಪ್ರಿಯರ ಸಂಖ್ಯೆಗೇನೂ ಕಡಿಮೆ ಇಲ್ಲ. ರಾಜಧಾನಿಯಂತಹ ನಗರಗಳಲ್ಲಿ ಬಹುತೇಕ ರೆಸ್ಟೋರೆಂಟ್ಗಳಲ್ಲಿ ಫ್ರೆಂಚ್ ಇಟಾಲಿಯನ್ ವೈನ್ಗಳು ಕಣ್ಣು ಕುಕ್ಕುತ್ತವೆ. ದುಬಾರಿ ದರವಿದ್ರೂ ಕೆಲವರು ಫ್ರೆಂಚ್ ವೈನ್ ಬೇಕಂತ ಪಟ್ಟು ಹಿಡಿದು ದ್ರಾಕ್ಷಾ ರಸವನ್ನ ಹೀರ್ತಾರೆ. ಆದ್ರೀಗ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಭಾರತದಲ್ಲಿ ಫ್ರೆಂಚ್ ವೈನ್ಗಳು ಮುಂದಿನ ದಿನಗಳಲ್ಲಿ ಕೈಗೆಟಕುವ ದರಗಳಲ್ಲಿ ಸಿಗಲಿದೆ. ಮುಂದಿನ ದಿನಗಳಲ್ಲಿ ವೈನ್ಗಳ ಮೇಲಿನ ಸುಂಕ ನಿಧಾನವಾಗಿ 150ರಿಂದ 20% ಇಳಿಕೆ ಆಗಲಿದೆ. ಸದ್ಯ ಫ್ರೆಂಚ್ ವೈನ್ಗಳ ಮೇಲೆ ಭಾರತದ ಸುಂಕ 150ರಷ್ಟಿದೆ. FTA ಜಾರಿಗೆ ಬಂದ ಬಳಿಕ 70% ಇಳಿಕೆ ಆಗಲಿದೆ. ಮುಂದಿನ 5-10 ವರ್ಷಗಳಲ್ಲಿ ಪ್ರೀಮಿಯಂ ವೈನ್ ಸುಂಕ 20% ಇಳಿಯಲಿದೆ. ಇನ್ನು ಮಧ್ಯಮ ಶ್ರೇಣಿಯ ವೈನ್ಗಳಿಗೆ ತೆರಿಗೆ 30% ಇಳಿಕೆಯಾಗುವ ನಿರೀಕ್ಷೆ ಇದೆ. ಆದರೆ 2.5 ಯೂರೋಗಳಿಗಿಂತ ಅಂದ್ರೆ 275 ರೂಪಾಯಿಗಿಂತ ಕಡಿಮೆ ಬೆಲೆಯ ವೈನ್ಗೆ ಯಾವುದೇ ರಿಯಾಯಿತಿ ಇಲ್ಲ ಅಂತ ಹೇಳಲಾಗಿದೆ. ಭಾರತೀಯ ವೈನ್ ಮಾರುಕಟ್ಟೆಗೆ ಹೊಡೆತ ಬೀಳುವ ಆತಂಕ. ಭಾರತ ಮತ್ತು ಯುರೋಪ್ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದಿಂದ ವೈನ್ ಪ್ರಿಯರಿಗೆ ಖುಷಿ ಸುದ್ದಿ ಸಿಕ್ಕಿರಬಹುದು. ಆದರೆ ಭಾರತೀಯ ವೈನ್ ಮಾರುಕಟ್ಟೆಗೆ ಇದರಿಂದ ಹೊಡೆತವೂ ಬೀಳಬಹುದು ಅಂತ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಉತ್ಕೃಷ್ಟ ಮಟ್ಟದ ಫ್ರೆಂಚ್ ವೈನ್ ಅಗ್ಗದ ದರದಲ್ಲಿ ಸಿಗುವಂತಾದ್ರೆ ಭಾರತೀಯ ವೈನ್ಗಳಿಗೆ ಬೇಡಿಕೆ ಕಡಿಮೆಯಾಗಿ ತಯಾರಕರು ಹೊಡೆತ ಅನುಭವಿಸುವ ಸಾಧ್ಯತೆಗಳು ಇವೆ ಎನ್ನುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ಭಾರತದ ದೇಶೀಯ ವೈನ್ ಮಾರುಕಟ್ಟೆಯನ್ನ ಗಮನದಲ್ಲಿಟ್ಟುಕೊಂಡೇ ಸುರಕ್ಷತಾ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ. ಅದೇನೇ ಇರಲಿ, ವೈನ್ ಸೇವನೆ ಆರೋಗ್ಯಕರವಾಗಿಯೋ ಉತ್ತಮ ಅನ್ನೋ ಮಾಹಿತಿ ಇದೆ. ಇದೀಗ ಮದರ್ ಆಫ್ ಆಲ್ ಡೀಲ್ ಫ್ರೆಂಚ್ ವೈನ್ ಪ್ರಿಯರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ದು, ಜೊತೆಗೆ ಬೊಕ್ಕಸವನ್ನ ಉಳಿಸಲಿದೆ ಎಂಬ ಸುದ್ದಿ ಕೇಳಿ ಫುಲ್ ಖುಷಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.